ನಿಮ್ಗೇನಾದ್ರೂ ಗೊತ್ತಾ ಕರ್ನಾಟಕವು ಭಾರತದ ಆರ್ಥಿಕತೆ ಮತ್ತು ಬೆಳವಣಿಗೆಗೆ ಹಲವು ವಿಧಗಳಲ್ಲಿ ಹೇಗೆ ಕೊಡುಗೆ ನೀಡುತ್ತದೆ ಅಂತ? ಹಾಗಾದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಐಟಿ ಮತ್ತು ಜೈವಿಕ ತಂತ್ರಜ್ಞಾನ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾರತದ ಐಟಿ ಮತ್ತು ಐಟಿ-ಎನೇಬಲ್ ಸರ್ವಿಸ್, ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳ ಕೇಂದ್ರವಾಗಿದೆ. ಇದು ಭಾರತದ ಅತಿದೊಡ್ಡ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ನ ನೆಲೆಯಾಗಿದೆ. ಏರೋಸ್ಪೇಸ್ ಮತ್ತು ರಕ್ಷಣೆ. ಭಾರತದ ಏರೋಸ್ಪೇಸ್ ರಫ್ತಿನ 65% ಮತ್ತು ದೇಶದ ರಕ್ಷಣಾ ವಿಮಾನಗಳ 67%ಗೆ ಕರ್ನಾಟಕ ಕಾರಣವಾಗಿದೆ. ಕೃಷಿ. ಕರ್ನಾಟಕವು ಕಾಫಿ, ಅಡಿಕೆ, ತೆಂಗು, ಒರಟಾದ ಏಕದಳ ಜೋಳ, ಹಸಿರು ಮೆಣಸಿನಕಾಯಿ, ಕರಿಮೆಣಸು ಮತ್ತು ವೆನಿಲ್ಲಾಗಳ ಅಗ್ರ ಉತ್ಪಾದಕವಾಗಿದೆ. ಇದು ಹುಣಸೆಹಣ್ಣು, ಕೋಕೋ, ಶುಂಠಿ, ಈರುಳ್ಳಿ, ದ್ರಾಕ್ಷಿ ಮತ್ತು ದಾಳಿಂಬೆಗಳ ಎರಡನೇ ಅತಿದೊಡ್ಡ ಉತ್ಪಾದಕವಾಗಿದೆ. ಪ್ರವಾಸೋದ್ಯಮ. ಕರ್ನಾಟಕವು ತನ್ನ ಪಾರಂಪರಿಕ ತಾಣಗಳು, ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ಹಿಲ್ ಟೌನ್ಸ್, ಜಲಪಾತಗಳು, ಯಾತ್ರಾ ಸ್ಥಳಗಳು ಮತ್ತು ಕಡಲತೀರಗಳಿಗೆ ಹೆಸರುವಾಸಿಯಾಗಿದೆ. ಜವಳಿ. ಕರ್ನಾಟಕವು ಭಾರತದ ಉಡುಪುಗಳ ರಾಜಧಾನಿ ಎಂದು ಕರೆಯಲ್ಪಡುತ್ತದೆ ಮತ್ತು ದೇಶದ ಬಟ್ಟೆ ಉತ್ಪಾದನೆಯ 1/5 ಭಾಗವನ್ನು ಹೊಂದಿದೆ. ಖನಿಜಗಳು. ಕರ್ನಾಟಕವು ಕ್ರೋಮೈಟ್, ಮ್ಯಾಗ್ನಸೈಟ್, ಕಬ್ಬಿಣದ ಅದಿರು, ಮೈಕಾ, ತಾಮ್ರದ ಅದಿರು, ಬಾಕ್ಸೈಟ್ ಮತ್ತು ಗಾರ್ನೆಟ್ ಸೇರಿದಂತೆ ಖನಿಜಗಳಿಂದ ಸಮೃದ್ಧವಾಗಿದೆ. ಜಲವಿದ್ಯುತ್ ಶಕ್ತಿ. ಕರ್ನಾಟಕದ ಅನೇಕ ಜಲವಿದ್ಯುತ್ ಸ್ಥಾವರಗಳು ಸ್ಥಳೀಯ ಅಗತ್ಯಗಳನ್ನು ಪೂರೈಸಲು ಮತ್ತು ನೆರೆಯ ರಾಜ್ಯಗಳಿಗೆ ವಿತರಿಸಲು ಸಾಕಷ್ಟು ವಿದ್ಯುತ್ ಉತ್ಪಾದಿಸುತ್ತವೆ. ಮುಂದಿನ ವಿಡಿಯೋಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕರ್ನಾಟಕ ಏನು ಕೊಡುಗೆ ನೀಡ್ತಿದೆ ಅಂತ ಕೇಳೋರಿಗೆ ಶೇರ್ ಮಾಡಿ.